ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸ್ಪೆಷಲ್ ಆಗಿ ರುಚಿ ರುಚಿಯಾದ ಸ್ಪಾಂಜ್ ಕಾಫಿ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡುವಂತಹ ಒಂದು ರುಚಿಯಾದ ಕಾಫಿ. ಹಾಗಾದ್ರೆ ಬನ್ನಿ, ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. 1 ಸ್ಪೂನು ಇನ್ಸ್ಟೆಂಟ್ ಕಾಫಿ ಪುಡಿ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಅದೇ ಬೌಲಲ್ಲೇ 1 ಬೌಲ್ ಅಷ್ಟು ನೀರ್ ಹಾಕೊಂತಾ ಇದ್ದೀನಿ. ಇಷ್ಟು ಹಾಕೊಂಡಾದ್ಮೇಲೆ ನಾನಿವತ್ತು ಬೀಟರ್ ಅಲ್ಲಿ ಮಾಡಿ ತೋರಿಸ್ತಾ ಇರೋದು. ಈ ಬೀಟರು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಎಗ್ ಬೀಟ್ ಮಾಡ್ಬೇಕಂದ್ರೆ ಇದನ್ನ ಬಳಸ್ಬೋದು, ಬಟರ್ ಮಾಡಕ್ಕೂ ಬಳಸ್ಬೋದು, ಆಮೇಲೆ ಕೇಕ್ ಮಾಡಬೇಕಾದ್ರೆ ಕ್ರೀಮ್ ಮಾಡ್ಕೋಬೇಕಲ್ವಾ, ಅಂತದಕ್ಕೆಲ್ಲ ಇದು ಬಳಸ್ಬೋದು. ಇನ್ನೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದರಲ್ಲೇ ಈಗ ನಾನು ಮಾಡಿ ತೋರಿಸ್ತಾ ಇರೋದು. ನಿಮ್ಗೆ ಈ ಬೀಟರ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಮಾಡ್ತಾನೆ ಇರಬೇಕು. ಮಾಡಿದಾಗ ಫಸ್ಟ್ ಸ್ಟೆಪ್ ಅಂದ್ರೆ ಈಗ ಬಬಲ್ಸ್ ಬಂತು ನೋಡಿ. ನೆಕ್ಸ್ಟ್ ಸ್ಟೆಪ್ ಈ ತರ ಸ್ಪಾಂಜಿಯಾಗಿ ಬಂದಿದೆ. ಇದು ಮಾಡಕ್ಕೆ 1/4 ಗಂಟೆ ಆಯ್ತು. ಹಿಂಗ್ ಮಾಡಿದಾಗ ನೀವು ಬೇಗ ಬಳಸ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮತ್ತೆ ನೀರಾಗ್ಬಿಡುತ್ತೆ. ನಾನು ಹಾಕಿರೋ ಮೆಜರ್ಮೆಂಟ್ 7 ಜನಕ್ಕಾಗುತ್ತೆ ನೋಡಿ. ಈಗ ಮಾಡಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸಿಗೆ ಹಾಲು ಹಾಕೊಂತಾ ಇದ್ದೀನಿ. ಹಾಲು ಹಾಕೊಂಡಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಕ್ರೀಮ್ ಹಾಕೊಂಡ್ರೆ ಸಾಕು. ನಾನು ವಿಡಿಯೋಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕೊಂಡು. ಇದು ನಾವು 7 ಗ್ಲಾಸ್ ಅಷ್ಟು ಮಾಡ್ಕೊಂತೀವಿ. ನೀವು ನಾರ್ಮಲ್ ಹಾಲಿಗಾರು ಮಾಡ್ಕೋಬಹುದು, ಕೋಲ್ಡ್ ಹಾಲಿಗಾರು ಮಾಡ್ಕೋಬಹುದು. ಮೇಲೆ ನಾನು ಸ್ವಲ್ಪ ಚಾಕೋ ಚಿಪ್ಸ್ ಹಾಕೊಂತಾ ಇದ್ದೀನಿ. ರುಚಿಗೆ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ ಅಂತ. ಈ ಕಾಫಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ನೀವು ಒಂದ್ಸಲಿ ಮಾಡ್ಕೊಂಡು ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.